ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಗುರುಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶ್ರೀ ಗುರುಕೃಪಾ ಸಂಜೀವನಿ ಆಯುರ್ವೇದ ಪಾರಂಪರಿಕ ನಾಟಿ ಚಿಕಿತ್ಸೆ ನಮ್ಮ ವೈದ್ಯ ಲೋಕ ಪರಿಸರದ ಬಗ್ಗೆ ನಿಮಗೆ ನಾನು ತಿಳುವಳಿಕೆಗಳನ್ನು ನಿಮಗೆ ನಾನು ತಿಳಿಸ್ತೀನಿ ವೀಕ್ಷಕರೇ. ಇದುವರೆಗೂ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಅದನ್ನು ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ, 4 ಜನಗಳಿಗೆ ಒಳ್ಳೆಯದಾಗುತ್ತೆ. ಈ ವೈದ್ಯ ಲೋಕದ ಬಗ್ಗೆ ನಾನು ಎಲ್ಲ ಅನುಭವಗಳು ನಿಮಗೆ ನಾನು ತಿಳಿಸ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ವೈದ್ಯ ಲೋಕ ಅಂತಕ್ಕಂಥದ್ದು ಇವತ್ತಿಂದಲ್ಲ, ನನ್ನೇದಲ್ಲ. ಇದು ಸುಮಾರು 3000 ವರ್ಷದ ಇತಿಹಾಸದ ಈ ವೈದ್ಯ ಲೋಕ ಇದು. ಈ ವೈದ್ಯ ಲೋಕದಲ್ಲಿ ಎಲ್ಲ ರೋಗಗಳಿಗೂ ಈ ವೈದ್ಯ ಲೋಕದಲ್ಲಿ ಔಷಧಿಗಳಿದ್ದಾವೆ. ಅದನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು. ನೋಡಿ ವೀಕ್ಷಕರೇ, ನಮ್ಮ ದೇಹದಲ್ಲಿ ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ಮೊದಲನೇದು, 2ನೇದು, 3ನೇದು ಯಾವುದು? 1ನೇದು ತಲೆಗೆ ಬಂದಿರತಕ್ಕಂಥ ಒಂದು ರೋಗ ನಾಶವಾಗಬೇಕು. ಉದರದಲ್ಲಿ ಅಂದರೆ ಹೊಟ್ಟೆ ಒಳಗೆ ಬಂದಿರತಕ್ಕಂಥ ರೋಗ ನಾಶವಾಗಬೇಕು. ಮೊಣಕಾಲಲ್ಲಿ ಬರುವಂಥ ರೋಗ ನಾಶ ಆಗಬೇಕು. ಯಾಕೆಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಬಲವಾದ ಆಸ್ತಿ ಅಂದರೆ ತಲೆ, ಹೊಟ್ಟೆ, ಕಾಲುಗಳು. ಈ ತಲೆ ಒಳಗೆ ಈ ತಲೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತಲೆ ಕೊಟ್ಟರೆ ತಲೆ ಯಾವತ್ತೂ ತಂಪಾಗಿ ಇರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿದ್ದ ರೋಗಗಳನ್ನ ಕಳ್ಕೊಬೇಕಂದ್ರೆ ಅದಕ್ಕೇನು ಕೊಡಬೇಕು ಕೊಟ್ಟರೆ ಅದು ತಂಪಾಗಿಬಿಡುತ್ತೆ. ಮೊಣಕಾಲುಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಒಂದು ವಸ್ತುಗಳನ್ನ ಔಷಧಿಗಳು ಕೊಟ್ಟರೆ ಮೊಣಕಾಲು ಯಾವತ್ತು ಬೆಚ್ಚಗಿರುತ್ತೆ. ತಲೆ ತಂಪಾಗಿರಬೇಕು, ಹೊಟ್ಟೆ ಮೆತ್ತಗಿರಬೇಕು, ಮೊಣಕಾಲು ಬಿಸಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಹಿಂದಿನ ಒಂದು ಗ್ರಂಥಗಳಲ್ಲಿ ಉಲ್ಲೇಖನೆ ಆಗಿದೆ. ಇವತ್ತು ನಿಮ್ಗೆ ಹೇಳುವಂಥದ್ದೇನು ಅಂದರೆ, ನೋಡಿ ವೀಕ್ಷಕರೇ, ಇಲ್ಲಿ ಒಂದು ವೈದ್ಯ ಇದೆ. ಇದು ವೈದ್ಯ. ಇದರ ಹೆಸರು ಅಚ್ಚ ಕನ್ನಡದಲ್ಲಿ ಚಿಗರೆ ಮರ ಅಂತಾರೆ. ಚಿಗರೆ ಮರ ತಲೆಗೆ ತುಂಬ ತಂಪು ಕೊಡುವಂಥ ಪದಾರ್ಥ ಇದು. ಚಿಗರೆ ಎಲೆ, ಚಿಗರೆ ಮರ. ಇದಕ್ಕೆ ವಿಷ್ಣು, ಈಶ್ವರ, ಬ್ರಹ್ಮ ಈ ತ್ರಿಮೂರ್ತಿಗಳು ಅಂತಕ್ಕಂಥದ್ದು ಒಂದು 3 ಐಟಮ್ಸ್ಗಳು ಇದಕ್ಕೆ ನಾವು ಸೇರಿಸ್ಕೋಬೇಕು. ಅಂದರೆ ಯಾವುದು? 1ನೇದು ಈ ಚಿಗರೆ ಸೊಪ್ಪು ಎಲ್ಲ ಪೂರ್ತಿ ನೋಡ್ರಿ, ಹೀಗೆ ಎಲ್ಲ ಹೀಗೆ ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು. ಸಾಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ kg 1 kg ಈ ಥರ ಸೊಪ್ಪುಗಳನ್ನ ಮಾಡಿಕೊಂಡು ಈ ಸೊಪ್ಪನ್ನ ನೆರಳಲ್ಲೇ ಒಣಗಿಸ್ಕೋಬೇಕು. ಇದನ್ನು ಒಣಗಿಸ್ಕೊಂಡು ಇದಕ್ಕೆ ಸಮ ಕೂಕುಟಕಾಯಿ, ಅಂದರೆ ನಾವು ಚಿನ್ನ ಬೆಳ್ಳಿ ತೊಳಿತಕ್ಕಂಥದ್ದು ಒಂದು ಕಾಯಿ, ಸಮ ಪ್ರಮಾಣ. ಅದಕ್ಕೆ ಸಮ ಪ್ರಮಾಣ ಸೀಗೆಕಾಯಿ ಪುಡಿ ಈ 3 ಬೆರೆಸಿ ಒಂದು ಡಬ್ಬಿಲ್ಲಿ ಹಾಕಿ ಇಟ್ಕೊಂಡು, ಹೆಣ್ಣು ಮಕ್ಕಳೇ ಆಗ್ಬೋದು, ಗಂಡು ಮಕ್ಕಳೇ ಆಗ್ಬೋದು, ಇದನ್ನು ತಲೆಗೆ ಹಾಕಿ ಫಸ್ಟ್ ಒಂದು ರೌಂಡ್ ಬಿಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ಅದನ್ನು ನೀವು ಸ್ನಾನ ಮಾಡ್ಕೊಳ್ಳೋದ್ರಿಂದ ತಲೆ ಯಾವತ್ತೂ ತಂಪಾಗಿರುತ್ತೆ, ದೇಹಕ್ಕೂ ತಂಪು ಕೊಡುತ್ತೆ, ನರಗಳಿಗೂ ತಂಪು ಕೊಡುತ್ತೆ. ಈ ರೀತಿ ನಾವು ಇವತ್ತು ವೈದ್ಯ ಲೋಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಗಿಡ ಹಳ್ಳಿ ಕಡೆ ಸರ್ವೇ ಸಾಮಾನ್ಯ ಸಿಗುತ್ತೆ. ಇದು ಅನುಭವ ಬೇಕು. ಅನುಭವದಿಂದ ಕಿತ್ಕೊಂಡು ಮಾಡಿಕೊಂಡ್ರೆ ಸರ್ವೇ ಸಾಮಾನ್ಯವಾಗಿ ಇದನ್ನು ಸೊಪ್ಪು ನೀವು ತಗೋಬೋದು. ಒಂದೊಂದರಲ್ಲಿ ಒಂದೊಂದು ವೈದ್ಯ ಇದೆ. ಸೀಗೆಕಾಯಿ ಪುಡಿ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದೇ. ಅನುಭವ ಇರ್ತಕ್ಕಂಥವ್ರಿಗೆ ಈ ಕೂಗುಟಕಾಯಿ ಸೋಪುಕಾಯಿ ಅಂತಕ್ಕಂಥದ್ದು ಪುರಾಣದಿಂದ ಆವತ್ತಿಂದ ಬಂದಿರತಕ್ಕಂಥದ್ದೇ. ಇದು ಅನುಭವ ಪಟ್ಟಿರ್ತಕ್ಕಂಥ ಸಿಗರೆ ಪುಡಿನೂ ಅನುಭವನೇ. ಈ 3 ತಲೆನ ಮನುಷ್ಯನಿಗೆ ತುಂಬ ತಂಪು ಕೊಡುತ್ತೆ, ಕೂದಲು ಬೆಳೆಯುತ್ತೆ, ತಲೆ ರೋಗ ನಾಶವಾಗುತ್ತೆ, ತಲೆ ಯಾವತ್ತೂ ತಂಪಾಗಿರುತ್ತೆ. ಈ ಒಂದು ವೈದ್ಯ ಅಂತಕ್ಕಂಥದ್ದನ್ನು ದಯವಿಟ್ಟು ಮಾಡಿ ಇಟ್ಕೊಳ್ಳಿ. ಅದನ್ನು ಬಳಸಿ ನಿಮಗೆ ಅತಿ ಮೀರಿ ನಿಮಗೆ ಸಿಗಲಿಲ್ಲ ಅಂದರೆ ನಮ್ಮ ವೈದ್ಯ ಲೋಕಕ್ಕೆ ಬನ್ನಿ.
ಎಲ್ಲ ಪದಾರ್ಥಗಳು ಇಲ್ಲಿ ನಿಮಗೆ ನಾವು ತಿಳುವಳಿಕೆ ಕೊಟ್ಟು ನಾವು ಈ ಔಷಧಿಗಳನ್ನು ನಿಮ್ಗೆ ಕೊಡ್ತೀವಿ. ಯಾಕೆಂದರೆ ಹಲವು ಜನ ನನಗೆ ಮೈಗ್ರೇನ್ ಇದೆ, ತಲೆ ನೋಯ್ತಾ ಇದೆ, ತಲೆ ಕೂದಲು ಉದುರೋಗ್ತಾ ಇದೆ, ಏರ್ ಫಾಲ್ ಆಗ್ತಾ ಇದೆ, ತಲೆ ಒಳಗಡೆ ನರಗಳು ಒಡ್ಕೊತಾ ಇದೆ, ನನ್ನ ತಲೆ ವಿಕಾರ ಮನಸ್ಸು ವಿಕಾರ ಎಲ್ಲಿಂದ ಬರ್ತದೆ? ತಲೆಯಿಂದ ಬರ್ತಕ್ಕಂಥದ್ದೇ ಮನಸ್ಸಿಗೆ ವಿಕಾರ. ಈ ವಿಕಾರ ರೋಗಗಳಿಗೆ ನಮ್ಮಲ್ಲಿ ಔಷಧಿಗಳಿದ್ದಾವೆ, ಬಂದು ನೀವು ಪಡ್ಕೋಬೋದು, ಇಲ್ಲ ನೀವು ಅನುಭವ ಇದ್ದರೆ ನೀವು ಮಾಡ್ಕೋಬೋದು ವೀಕ್ಷಕರೇ.